ಬಂದಿರೋದ್ರಿಂದ ಅವರು ಅಧಿಕಾರದಲ್ಲಿ ಇರಬಾರ್ದು. ಸಿದ್ದರಾಮಯ್ಯನವರೇ, ನೀವು 11ರಲ್ಲಿ ನೀವೇನು ಯಡಿಯೂರಪ್ಪನವರಿಗೆ ಕಿವಿ ಮಾತು ಹೇಳಿದ್ರಿ ಮಾಧ್ಯಮದ ಮೂಲಕ, ನೀವು ಅದನ್ನು ಪಾಲಿಸಿ. ಯು ಆಲ್ಸೋ ಶುಡ್ ರಿಸೈನ್. ತನಿಖೆ ನಿಷ್ಪಕ್ಷಪಾತವಾಗಿ ಆಗಬೇಕು, ನ್ಯಾಯಯುತವಾಗಿ ಆಗಬೇಕು. ಸಂವಿಧಾನ ಅದೇ ಇದೆ. ಸಿಎಂ ರಾಜೀನಾಮೆಗೆ ಆಗ್ರಹಿಸಿ ಇಂದು ಬಿಜೆಪಿಯವರು ಪ್ರತಿಭಟನೆ ಮಾಡ್ತಾ ಇದ್ದಾರೆ. ಇವತ್ತು ನಮ್ಮ ಜೊತೆ ಸಿಟಿ ರವಿ ಅವರು ಇದ್ದಾರೆ, ಬನ್ನಿ ಮಾತಾಡ್ಸೋಣ. ಸರ್, ಅಹೋರಾತ್ರಿ ಪ್ರತಿಭಟನೆ ಮಾಡಿದ್ರಿ, ಮೈಸೂರು ಚಲೋನು ಕೂಡ ಮಾಡಿದ್ರಿ, ಆದ್ರೂ ಕೂಡ ಸಿಎಂ ಬಂಡತನವನ್ನ ತೋರ್ತಾ ಇದ್ದಾರೆ, ರಾಜೀನಾಮೆ ಕೊಡ್ತಾ ಇಲ್ಲ. ನೋಡಿ, ರಾಜ್ಯಪಾಲರು ತನಿಖೆಗೆ ಅನುಮತಿಯನ್ನ ಕೊಟ್ಟಿದ್ದಾರೆ. ಇಂಥ ಸಂದರ್ಭಗಳಲ್ಲಿ ಏನು ಮಾಡಬೇಕು ಅನ್ನೋದನ್ನು 2011ರಲ್ಲಿ ಅವತ್ತಿನ ವಿರೋಧ ಪಕ್ಷದ ನಾಯಕರಾಗಿದ್ದಂಥ ಸಿದ್ದರಾಮಯ್ಯನವರೇ ಹೇಳಿದ್ದಾರೆ. ಅವತ್ತು ಅವ್ರು ಹೇಳಿದ ಮಾತು, ಮುಖ್ಯಮಂತ್ರಿಗೆ ಅಧಿಕಾರ ಇದೆ, ತನಿಖೆ ಮೇಲೆ ಅಧಿಕಾರವನ್ನು ಬಳಸಿ ಪ್ರಭಾವ ಬೀರುವ ಸಾಧ್ಯತೆ ಇದೆ, ಆದ್ದರಿಂದ ತನಿಖೆ ನಿಷ್ಪಕ್ಷಪಾತವಾಗಿ ಆಗಬೇಕು, ನ್ಯಾಯವಾಗಿ ಆಗಬೇಕು. ನ್ಯಾಯವಾಗಿ ಆಗಬೇಕು ಅಂತಂದರೆ ಮುಖ್ಯಮಂತ್ರಿ ಮೇಲೆ ಆರೋಪ ಬಂದಿರೋದ್ರಿಂದ ಅವರು ಅಧಿಕಾರದಲ್ಲಿ ಇರಬಾರ್ದು. ಯಡಿಯೂರಪ್ಪ ಶುಡ್ ರಿಸೈನ್ ಅಂತ ಹೇಳಿದರು. ಯಾರು? ಸಿದ್ದರಾಮಯ್ಯನವರು. ಈಗ ಪಾತ್ರ ಬೇರೆ ಬೇರೆ ಆಗಿದೆ. ಹಾಗಾಗಿ ಸಿದ್ದರಾಮಯ್ಯನವರೇ, ನೀವು 11ರಲ್ಲಿ ನೀವೇನು ಯಡಿಯೂರಪ್ಪನವರಿಗೆ ಕಿವಿ ಮಾತು ಹೇಳಿದ್ರಿ ಮಾಧ್ಯಮದ ಮೂಲಕ, ನೀವು ಅದನ್ನು ಪಾಲಿಸಿ. ಯು ಆಲ್ಸೋ ಶುಡ್ ರಿಸೈನ್. ತನಿಖೆ ನಿಷ್ಪಕ್ಷಪಾತವಾಗಿ ಆಗಬೇಕು, ನ್ಯಾಯಯುತವಾಗಿ ಆಗಬೇಕು. ಸಂವಿಧಾನ ಅದೇ ಇದೆ. ರಾಜ್ಯಪಾಲರು ರಾಜಭವನ ಅದೇ ರಾಜ್ಯಭವನ, ರಾಜ್ಯಪಾಲರ ಹುದ್ದೆಗೆ ಅದೇ ಅಧಿಕಾರವನ್ನು ಸಂವಿಧಾನ ಕೊಟ್ಟಿದೆ. ಹಾಗಾಗಿ ಅದನ್ನು ಪಾಲಿಸಿ ಅಂತ ಅವ್ರ ಮಾತನ್ನ ನೆನಪು ಮಾಡಿಕ್ಕೆ ಬಯಸ್ತೇವೆ. ಯಾಕೆಂದರೆ ಮರೆವು ಅನ್ನೋದು ಒಂದು ಸ್ವಾಭಾವಿಕವಾಗಿರುವಂಥ ಒಂದು ಕಾಯಿಲೆ. ಕಾಂಗ್ರೆಸ್ನವರಿಗೆ ಜಾಸ್ತಿ ಮರವಿನ ಕಾಯಿಲೆ ಇದೆ. ಹಾಗಾಗಿ ಅದನ್ನು ನೆನಪು ಮಾಡ್ತಾ ಇದ್ವಿ. ಅದೊಂದು ರಾಜಕೀಯ ಆರೋಪ. ಹಾಗೆ ಆರೋಪ ಮಾಡ್ತಿರೋದು, ಭ್ರಷ್ಟಾಚಾರವನ್ನು ಸಮರ್ಥನೆ ಮಾಡೋದಕ್ಕೆ ರಾಜಕೀಯ ಆರೋಪ ಮಾಡ್ತಿರೋದು. ಈಗಲೂ ಕೂಡ ಸಿಎಂ ಏನಾದರೂ ರಾಜೀನಾಮೆ ಕೊಡಲಿಲ್ಲ ಅಂದ್ರೆ ಮುಂದಿನ ದಿನಗಳಲ್ಲಿ ಹೋರಾಟ ಹೇಗಿರುತ್ತೆ? ಹಲವು ಮಾರ್ಗಗಳಿದಾವೆ. ನಾವು ಸಂವಿಧಾನಿಕ ಮಾರ್ಗವನ್ನು ಅನುಸರಿಸ್ತೇವೆ. ಇದಿಷ್ಟು ಸಿಟಿ ರವಿ ಅವರ ಮಾತು. ಕ್ಯಾಮರಾ ಪರ್ಸನ್ ರಾಜೇಶ್ ಜೊತೆ ಕವನ ಶಿವಣ್ಣ, ಗ್ಯಾರಂಟಿ ನ್ಯೂಸ್, ಬೆಂಗಳೂರು. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.